ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣವೀಗ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಎಚ್ಡಿಕೆ ಮತ್ತು ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಅತ್ತ ಜೆಡಿಎಸ್ ಪ್ರಜ್ವಲ್ ಅವರನ್ನ ಅಮಾನತು ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಇದು ಇಷ್ಟಕ್ಕೆ ನಿಂತಿಲ್ಲ. ಈ ಮಧ್ಯೆ ಪ್ರತ್ಯಕ್ಷವಾದಂತ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ನೀಡಿರುವಂತಹ ಹೇಳಿಕೆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಹೀಗಾಗಿ ತನಿಖೆ ತೀವ್ರಗೊಳಿಸಿರುವಂತಹ ಎಸ್ಐಟಿ ವಿಡಿಯೋ ಮೂಲವನ್ನ ಬೆನ್ನತ್ತಿದೆ. ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗ್ ಬಂತು? ಅದನ್ನ ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? ಚುನಾವಣೆ ಸಂದರ್ಭದಲ್ಲಿ ಯಾಕೆ ವಿಡಿಯೋ ಲೀಕ್ ಆಯ್ತದು? ಅವ್ನು ಮಹಾನ್ ನಾಯಕ, ಅವನಲ್ಲ ಅಧ್ಯಕ್ಷ. ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ, ನನ್ನ ಮನೆ ಮುಂದೆ ಜ್ವಾಲೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯಾದ್ಯಂತ ಜ್ವಾಲೆ. ಪೆನ್ ಡ್ರೈವ್ನಿಂದ ಎದ್ದಿರೋ ಆಕ್ರೋಶದ ಅಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಬೆಂಗಳೂರಿನ ಬಿಜೆಪಿ ಕಚೇರಿ, ಚಿಕ್ಕಮಗಳೂರು, ಹುಬ್ಬಳ್ಳಿ ಹೀಗೆ ಜಿಲ್ಲೆಯಲ್ಲೂ ಪ್ರತಿಭಟನೆ ಕಿಚ್ಚು ಪ್ರಜ್ವಲಿಸುತ್ತಿದೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಿ ನಡೆದ ಪ್ರತಿಭಟನೆ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದೆ. ರಾಜ್ಯಾದ್ಯಂತ ಪ್ರಜ್ವಲಿಸಿದ ಪ್ರತಿಭಟನೆಯ ಕಿಚ್ಚು. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ವಾದ್, ತಳ್ಳಾಟ, ನೂಕಾಟ. ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ, ಜೆಡಿಎಸ್ ಕಾರ್ಯಕರ್ತರ ರೋಷಾವೇಶ. ಅಷ್ಟಕ್ಕೂ ಹುಬ್ಬಳ್ಳಿಯಲ್ಲಿ ಆಗಿದ್ದೇನೆಂದ್ರೆ, ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯುತ್ತಿತ್ತು. ಈ ವೇಳೆ ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಡಿಕೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದ್ರು. ಅಷ್ಟೇ, ಇದಾದ ಬಳಿಕ ಕಾರ್ಯಕರ್ತರ ನಡುವಿನ ಗಲಾಟೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಯಿತು. ಇದಕ್ಕೆ ಕೆಂಡಾಮಂಡಲರಾದ ಕುಮಾರಸ್ವಾಮಿ, ಕಾಂಗ್ರೆಸ್ನ ಪುಡಾರಿಗಳು ಮಹಾನ್ ನಾಯಕನ ಮನೆ ಮುಂದೆ ಪ್ರತಿಭಟನೆ ಮಾಡ್ಲಿ ಅಂತ ಗುಡುಗಿದ್ರು. ಯಾವ ಪ್ರತಿಭಟನೆ ಮಾಡೋದು? ಡಿ.ಕೆ. ಶಿವಕುಮಾರ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕು. ನನ್ನ ಮನೆ ಮುಂದೆ ಹಾಕ್ಬೋತಾನೆ. ಆ ಕಾಂಗ್ರೆಸ್ನ ಪುಡಾರಿಗಳಿಗಿರ್ತಾರೆ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರವರು? ಏನ್ ನಂದೇನು ತಪ್ಪಿದೆ? ಮೊದಲು ಮಾಡ್ಬೇಕಾಗಿರೋದು ಅವ್ನು ಮಹಾನ್ ನಾಯಕ, ಅವನಲ್ಲ ಅಧ್ಯಕ್ಷ. ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ, ನನ್ನ ಮನೆ ಮುಂದೆ ಹಾಕಿ. ಪ್ರಜ್ವಲ್ ಪ್ರಕರಣ ಮುಂದಿಟ್ಟು ಬಿಜೆಪಿಯತ್ತ ಗುಂಡು ಹಾರಿಸಿದ ಕಾಂಗ್ರೆಸ್. ಬಿಜೆಪಿ ಕಚೇರಿ ಮುತ್ತಿಗೆಗೆ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ ಕಾರ್ಯಕರ್ತರ ಯತ್ನ. ಅತ್ತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಡಿಕೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರೆ, ಇತ್ತ ಬೆಂಗಳೂರಲ್ಲೂ ಆಕ್ರೋಶ ಭುಗಿಲೆದ್ದಿತ್ತು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆಯೂ ದೊಡ್ಡ ಹೈಡ್ರಾಮಾ ನಡೆಯಿತು. ಹೀಗೆ ರಾಜ್ಯಾದ್ಯಂತ ಪ್ರಜ್ವಲ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿತ್ತು. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಪ್ರತ್ಯಕ್ಷವಾಗಿದ್ದ. ದೇವರಾಜೇಗೌಡಗೆ ಮಾತ್ರ ವಿಡಿಯೋ ಕೊಟ್ಟಿದ್ದೇನೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಸ್ಫೋಟಕ ಹೇಳಿಕೆ. ಆತ ಈ ವಿಡಿಯೋವನ್ನು ಕಾಂಗ್ರೆಸ್ನ ಅಸ್ತ್ರ ಬಳಸ್ಕೊಂಡಿರೋರು ಯಾರೋ ಕಿಡಿಗೇಡಿಗಳ ಕೈಲಿ ಕೊಟ್ಟು ಅದನ್ನಲ್ಲಿ ಇಡೀ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತೆ. ಇದೊಂದು ದೊಡ್ಡ ಘೋರ ಅಪರಾಧ ಅಲ್ವೇ ಇದು? ವಿಡಿಯೋಗಳನ್ನು ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡಿದೆ. ಕಿಡಿಗೇಡಿಗಳ ಕೈಲಿ ಕೊಟ್ಟು ಹಂಚಿದ್ದಾರೆ ಅಂತ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಇದರ ಬೆನ್ನಲ್ಲೇ ಪ್ರತ್ಯಕ್ಷನಾದ ಪ್ರಜ್ವಲ್ ರೇವಣ್ಣ ಕಾರು ಚಾಲಕನಾಗಿದ್ದ ಕಾರ್ತಿಕ್, ನಾನು ದೇವರಾಜೇಗೌಡಗೆ ಬಿಟ್ರೆ ಯಾರಿಗೋ ವಿಡಿಯೋ ಫೋಟೋ ಕೊಟ್ಟಿಲ್ಲ ಎಂದಿದ್ದಾನೆ. ಬಟ್ ಏನಂತಾರೆ, ನಾನು ಬಿಜೆಪಿ ಮುಖಂಡರಾದಂತ ಮುನಿಯಾಸ್ಪುರ ಕ್ಯಾಂಡಿಡೇಟ್ ಆಗಿದ್ದೀವಿ, ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಬಿಟ್ರೆ
ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗಾಗಲಿ ಯಾರು ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ. ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರುಗಳನ್ನಾಗಲಿ ಇನ್ನೊಬ್ಬರಲ್ಲಿ ಯಾರು ಬೆಳೆಸಬೇಡಿ. ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ, ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ. ನಾನು ಬಿಜೆಪಿ ಮುಖಂಡರು ದೇವರಾಜೇಗೌಡರು ಬಿಟ್ರೆ ಇನ್ಯಾರಿಗೂ ಒಂದು ತುಣುಕು ನಾನು ಯಾರಿಗೂ ಕೊಟ್ಟಿಲ್ಲ. ಮಾಜಿ ಕಾರು ಚಾಲಕನ ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ವಕೀಲ ದೇವರಾಜೇಗೌಡ, ಕಾರ್ತಿಕ್ಗೆ ಪೆನ್ ಡ್ರೈವ್ ಹೇಗೆ ಸಿಕ್ತವು, ಈಗ ಆತ ಯಾರ ಜೊತೆ ಇದ್ದಾನೆ, ಚುನಾವಣೆ ಸಂದರ್ಭದಲ್ಲೇ ವಿಡಿಯೋ ಲೀಕ್ ಆಗಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಕಾರ್ತಿಕ್ ಕೈಲಿ ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗ್ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನ ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? ಕಾಂಗ್ರೆಸ್ನವರು MP ಚುನಾವಣೆಯಲ್ಲಿ 3 ದಿವಸ ಇದೆ ಅನ್ನಂಗೆ ಈ ವಿಡಿಯೋ ಹರಿಬಿಡ್ತಾರೆ ಅಂತ ಅಂದ್ರೆ ಇದು ದೇವರಾಜೇಗೌಡರು ಮಾಡ್ಯಾರ ಇದು? ಸರ್ ಯಾಕೆ ಬಂದು ಹೇಳ್ತಾವ ಇವನು? ಈಗ ಯಾರ ಜೊತೆ ಇದ್ದಾನ ಅವನು ಕಾರ್ತಿಕ್? ಚುನಾವಣೆ ಸಂದರ್ಭದಲ್ಲಿ ಯಾಕೆ ವಿಡಿಯೋ ಲೀಕ್ ಆಯ್ತದು? ಯಾವ ಕಾಂಗ್ರೆಸ್ನವ್ರ ತಕೋರು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ನವ್ರ ತಕೋರು ನ್ಯಾಯ ಸಿಗ್ಲಿಲ್ಲ ನಮಗೆ ಇಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರು ಲಾಯರ್ ಆಗಿರೋದ್ರಿಂದ ಅದು ತಗೊಂಡು ನನ್ನ ನೋವು ಹೇಳ್ಕೊಂಡೆ ಅಂತ ಹೇಳಿದ್ದೀನಿ. ಸತ್ಯ ಅದು ಒಪ್ಪತ್ತೀನಿ. ನಾನು ಫಸ್ಟ್ ಪಾಯಿಂಟು ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳೋರಿ ಅಂತ ಅಂದ್ರೆ ಇದು ಫಸ್ಟ್ ಪಾಯಿಂಟ್ ಇದು. ನಮ್ಮ ಗಮನಕ್ಕೆ ಬಂದಿದ್ರೆ ಮೊದಲೇ ಈಚೆ ಬರ್ತಿತ್ತು, ನಮ್ಮನ್ನ ಮಧ್ಯೆ ತರ್ತಾಗಿದ್ದಾರೆ ಅಂತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. DK ಸುರೇಶ್ ತಿರುಗೇಟು. ದೇವರಾಜೇಗೌಡ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದ DK ಸುರೇಶ್, ನಮ್ಮ ಗಮನಕ್ಕೆ ಬಂದಿದ್ರೆ ಈ ಮುಂಚೆಯೇ ಈಚೆಗೆ ಬರ್ತಿತ್ತು ಅಂತ ಹೇಳಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ಇದು ಮುಂಚೆನೇ ಈಚೆ ಬರ್ಬೋದು. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನು ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿ ಇತ್ತು. ನೋಡಪ್ಪ, ಅವ್ರು MP ಆದಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು, MP ಆಫೀಸಲ್ಲಿ ನಡೆದಿರೋ ಕತೆ ಇದು, ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕತೆ ಅಂತ TV-ನಲ್ಲಿ ಹೇಳ್ತಾ ಅವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸಲ್ಲಿ ನಡೆದಿರೋದು ಇದು. MP ಆದಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ. ಇಲ್ಲಿ ವಿಡಿಯೋ ಎಲ್ಲಿಂದ ಬಂತು, ಯಾರಿಗೆ ಯಾರು ಕೊಟ್ಟರು, ಯಾರು ಲೀಕ್ ಮಾಡಿದ್ರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ ತನಿಖೆ ತೀವ್ರಗೊಳಿಸಿರೋ SIT ವಿಡಿಯೋ ಬೆನ್ನತ್ತಿದೆ. ತನಿಖೆ ಕೈಗೆತ್ತಿಕೊಂಡಿರುವ 18 ಅಧಿಕಾರಿಗಳ ತಂಡ ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಹೊರ ಬಂದಿದ್ದು ಹೇಗೆ, ಈ ವಿಡಿಯೋಗಳನ್ನು ಹೊರಗೆ ಹರಿಬಿಟ್ಟವರು ಯಾರೋ, ವಿಡಿಯೋಗಳನ್ನು ಪೆನ್ ಡ್ರೈವ್ನಲ್ಲಿ ಹಾಕಿದ್ಯಾರೋ ಅನ್ನೋ ಬಗ್ಗೆ ತನಿಖೆ ಆರಂಭಿಸಿದೆ. ರಾಷ್ಟ್ರೀಯ ಮಹಿಳಾ ಆಯೋಗವು DGIGPಗೆ ಪತ್ರ ಬರೆದಿದ್ದು 3 ದಿನದಲ್ಲಿ ವರದಿ ನೀಡುವಂತೆ ಕೇಳಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಹಾಸನದ ಸಂಸದನದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ. ವೈರಲ್ ಮಾಡಿದಂಥವರು ನಿಗೂಢವಾಗಿ ಉಳಿದಿದ್ದಾರೆ. ಆದರೆ ಕಾಂಗ್ರೆಸ್ ಪ್ರಯೋಗಿಸುವಂತಹ ಪ್ರಜ್ವಲಾಸ್ತ್ರದಿಂದ ಬಚಾವಾಗೋದಕ್ಕೆ ಬಿಜೆಪಿ JDS ನಾಯಕರು ಪ್ರತ್ಯಾಸ್ತ್ರವನ್ನ ಹೂಡ್ತಾ ಇದ್ದಾರೆ. ಕೈ ನಾಯಕರ ಟೀಕೆ ಹೆಚ್ಚಾಗ್ತಾ ಇದ್ದ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣನ ಅಮಾನತುಗೊಳಿಸಿ ಬೀಸೋ ದೊಣ್ಣೆಯಿಂದ ದಳಪತಿಗಳು ಪಾರಾಗೋ ಪ್ರಯತ್ನ ಪಡ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಅವರಿಗೆ ಹೋದ್ಸರಿ ಕ್ಯಾನ್ವಾಸ್ ಮಾಡೋದು. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಈಗ ಅಮಿತ್ ಶಾ, ನೀವು ಕರ್ನಾಟಕದವರು ನೀವೇನು ಆಕ್ಷನ್ ತಗೋತಾ ಇಲ್ಲ. ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ. ಒಂದು ಕಡೆ SIT ತನಿಖೆ, ಮತ್ತೊಂದು ಕಡೆ ರಾಜಕೀಯ ವಾಗ್ಯುದ್ಧ. ಈ ನಡುವೆ ಕಾಂಗ್ರೆಸ್ ನಾಯಕರು ಚುನಾವಣೆ ಹೊತ್ತಲೇ ಸಿಕ್ಕ ಅಸ್ತ್ರವನ್ನ ಸರಿಯಾಗೇ ಬಳಸಿಕೊಳ್ತಿದ್ದಾರೆ. JDS ಹಾಗೂ ಬಿಜೆಪಿ ವಿರುದ್ಧ ಪೆನ್ ಡ್ರೈವ್ ಅಸ್ತ್ರ ಪ್ರಯೋಗಿಸುತ್ತಿದೆ. ರಾಜ್ಯ ಮಟ್ಟದ ಬಿಜೆಪಿ JDS ನಾಯಕರಿಂದ ಪ್ರಧಾನಿ ಮೋದಿವರೆಗೂ ಕಾಂಗ್ರೆಸ್ ನಾಯಕರು ಟೀಕೆಗಳ ಸುರಿಮಳೆಯನ್ನೇ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಗೊತ್ತಿದ್ರೂ ಮೈತ್ರಿ ಮಾಡಿಕೊಂಡಿದ್ದೇಕೆ, ಟಿಕೆಟ್ ಕೊಟ್ಟಿದ್ದೇಕೆ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಜಸ್ಟಿಸ್ ಇಲ್ಲ ಅಂತ ಅಲ್ಲ ರೀ, ಅಲ್ಲೆಲ್ಲ ಉಡುಪಿಲಿ ಯಾರೋ ಫೋಟೋ ಹಿಡಿದು ಅಂತ ವುಮನ್ ಕಮಿಷನ್ ಕಳಿಸ್ತೀರಾ. ಈಗ ಅಮಿತ್ ಶಾ, ನೀವು ಕರ್ನಾಟಕದವರು ನೀವೇನು ಆಕ್ಷನ್ ತಗೋತಾ ಇಲ್ಲ, ಯು ಆರ್ ನಾಟ್ ಟೇಕನ್ ಆಕ್ಷನ್ ಅಂತಾರೆ. ನಾವು ತೆಗೆದುಕೊಳ್ತೀವಿ. ಈ ಹೊರಗಡೆ ಹೋಗೋಕ್ಕೆಲ್ಲ ನಾವು ಬಿಟ್ವಾ? ಹೊರಗಡೆ ದೇಶಕ್ಕೆ ಹೋಗ್ತೀವಿ. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು. ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು. ಯಾಕೆ ಅಂತ ಅಂದರೆ ಅವ್ರಿಗೆ ಗೊತ್ತಿದ್ದದನ್ನು ಮುಚ್ಚಿಟ್ಟು
ಇವತ್ತು ಜನರ ಮುಂದೆ ಇವತ್ತು NDA ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ, ಹಾಸನ ಜಿಲ್ಲೆಗೆ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ವೇದಿಕೆ ಮೇಲೆ ಸಾವಿರಾರು ಜನ ಮುಂದೆ ಪ್ರಧಾನಮಂತ್ರಿಗಳು ಪ್ರಜ್ವಲ್ ರೇವಣ್ಣಗೆ ಏನು ವೋಟ್ ಹಾಕ್ತೀರಾ ನೀವು, ಪ್ರತಿಯೊಂದು ವೋಟು ಅದು ಮೋದಿಗೆ ಶಕ್ತಿ ತರುತ್ತೆ, ಅದು ಮೋದಿಗೆ ಬಲ ಕೊಡುತ್ತೆ, ದೇಶವನ್ನು ಸುಭದ್ರವಾಗಿರಿಸುತ್ತೆ ಅಂತ ಹೇಳಿದವರು ಈ ಲೆಟರ್ ಓದಿಲ್ವೇನಪ್ಪ ನೀವು? ನಿಮ್ಮ ಕ್ಯಾಂಡಿಡೇಟ್ ಕೊಟ್ಟಿದ್ದು ಇದೆಲ್ಲ ಗೊತ್ತಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಈ ಪ್ರಕರಣ ಬಯಲಿಗೆ ಬಂದ ಮೇಲೆ ಅವ್ರಿಗೆ ವಿದೇಶಕ್ಕೆ ಕಳಿಸ್ತೀರಾ ನೀವು? ಇಷ್ಟೇ ಅಲ್ಲದೆ ಯಾಕೆ ಟಿಕೆಟ್ ಕೊಟ್ಟಿದ್ರು ಅಂತ ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಆರ್ ಅಶೋಕ್ ಉತ್ತರಿಸಿದ್ದಾರೆ. ನಮಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನನಗೆ ಆ ಥರದ್ದು ಯಾವುದು ಗಮನ ಇಲ್ಲ. ನಮ್ಮ ಇದಕ್ಕೆ ಯಾವುದು ಆ ಥರದ್ದು ಗಮನಕ್ಕೆ ಬಂದಿಲ್ಲ. ಯಾರಿಗೆ ಬರೆದಿದ್ದಾರೋ ಗೊತ್ತಿಲ್ಲ ನಮಗೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ನನ್ನ ರಿಯಾಕ್ಷನ್ ಇಲ್ಲ. ಆರ್ ಅಶೋಕ್ ಬೆನ್ನು ಮೂಳೆ ಇಲ್ಲದ ನಾಯಕ ಎಂದ ಟೀಕೆ. ಪ್ರಜ್ವಲ್ಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ಕೊಟ್ಟಿರೋ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಒಬ್ಬ ಬೆನ್ನು ಮೂಳೆ ಇಲ್ಲದ ನಾಯಕ ಅಂದಿದ್ದಾರೆ. ಸರಿ ಪ್ರಜ್ವಲ್ ರೇವಣ್ಣ ಇವಾಗ MP ಅಲ್ವಾ? ಅವ್ರು MP ಆಗಿದ್ದಾರೆ, ಈಗಲೂ MPನೇ, ಕರೆಕ್ಟಾ? ಅವ್ರಿಗೆ ಸರಿ ಕ್ಯಾನ್ವಾಸ್ ಮಾಡಿದವ್ರು ಯಾರು? ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರೇ. ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿನ ಪಾರ್ಟ್ನರ್. ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಡೋದು. ಫಸ್ಟ್ ಅವರು ಉತ್ತರ ಹೇಳ್ಬೇಕು, ನಾವಲ್ಲ ಉತ್ತರ. ಮಿಸ್ಟರ್ ಅಶೋಕ್ ಈಸ್ ಎ ಸ್ಪೈನ್ಲೆಸ್ ಲೀಡರ್, ಈಸ್ ಎ ಸ್ಪೈನ್ಲೆಸ್ ಮ್ಯಾನ್, ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ವಿರೋಧ ಪಕ್ಷದ ನಾಯಕರು ಅವರು ತಪ್ಪಿಸ್ಕೋತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇದ್ದೇನೆ? ನೀವು ಉತ್ತರ ಕೊಡಬೇಕು. ಇವ್ರ ಜೊತೆ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಅಲ್ಲಿ ಇದ್ದೋ, BJP ಜೊತೆಲಿ ಇದ್ದೋ, ನಾನು ಇಲ್ಲ ಅಂತ ಅದು ಬೇರೆ ವಿಚಾರ. ಈಗ ನಿನ್ನ ಪಾರ್ಟ್ನರ್ ಈಸ್ ಯುವರ್ ಪಾರ್ಟ್ನರ್. ನಿನ್ನ ಪಾರ್ಟ್ನರ್ ಈಗ ನಿನ್ನ ಪಾರ್ಟ್ನರ್ ಬಗ್ಗೆ ನೀನು ಮಾತಾಡಿದ. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು. ಪೆನ್ ಡ್ರೈವ್ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ನಾಯಕರ ಅಟ್ಯಾಕ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಪ್ರತಿದಾಳಿ ನಡೆಸಿದ್ದಾರೆ. ಇದೇ ವೇಳೆ ಪೆನ್ ಡ್ರೈವ್ ಹಗರಣದ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣರನ್ನ ಅಮಾನತು ಮಾಡಲಾಗಿದೆ. SIT ವರದಿಯಲ್ಲಿ ತಪ್ಪಿತಸ್ಥ ಅಂತಾದ್ರೆ ಶಾಶ್ವತ ಅಮಾನತು ಮಾಡ್ತೇವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಿ? ಎಷ್ಟು ದಿವಸದವರೆಗೆ ಅಮಾನತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು. ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಹೀಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರೋ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಪ್ರಕರಣ 3 ಪಕ್ಷಗಳ ನಡುವೆ ವಾಗ್ಯುದ್ಧವನ್ನೇ ಸೃಷ್ಟಿಸಿದೆ. ಇದೀಗ ಜೆಡಿಎಸ್ ನಾಯಕರು ಪ್ರಜ್ವಲ್ ರೇವಣ್ಣ ಅಮಾನತಿಗೂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸರ್ಕಾರ ಪತನವಾಗ್ಬಿಡುತ್ತೆ ಅನ್ನುವಂಥ ಹೇಳಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ವಿಚಾರವಾಗಿ ಕೈ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಬರ ಬಡಿದಾಟ ಕೂಡ ಜೋರಾಗಿ ನಡೀತಾ ಇದೆ. ಕರುನಾಡಲ್ಲಿ 2ನೇ ಹಂತದ ಲೋಕ ಚುನಾವಣೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ಮತದಾನಕ್ಕೆ ದಿನ ಹತ್ತಿರವಾದಷ್ಟು ಉತ್ತರದ ಕಣದಲ್ಲಿ ಮಾತಿನ ಯುದ್ಧ ತಾರಕಕ್ಕೇರ್ತಾ ಇದೆ. ಬೆಳಗಾವಿಯ ಗೋಕಾಕ್ ಪ್ರಚಾರ ಸಭೆಯಲ್ಲಿ ಮಾತನಾಡಿರುವ ರಮೇಶ್ ಜಾರಕಿಹೊಳಿ ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ನಿಮಗ್ ಮಾತನಾಡೋಕೆ ನೈತಿಕತೆ ಇದೆಯಾ ಅಂತ ಕಿಡಿಕಾರಿದ್ದಾರೆ. ಇದು ರಾಜ್ಯ ಸರ್ಕಾರ ಇದು ಪತನ ಆಗಿ ಹೊಸ ಯೋಜನೆ ಹೊಸ ಪತನ 100% ಇದು ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ. ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಕೆಲವು ವಿಷಯ ವೇದಿಕೆ ನಾವು ಹೇಳಕ್ ಬರೋದಿಲ್ಲ. ನಾನು ಕೆಡುತ್ತೀನಿ, ನಾನು ಬೀಳಿಸ್ತೀನಿ ಅಂತ ಗೋಕಾಕ್ ಶಾಸಕರೇ ನೀವು ಹೇಳ್ತಿರಲ್ಲ. ಇವತ್ತು ನೀವು ಗೆದ್ದು ಬಂದಿದ್ದು ಯಾವ್ದಾದ್ರೂ ಇದಿದ್ರೆ ಅದು ನೀವು ಹಿಂದುಳಿದ ಮತಗಳಿಂದ ಗೆದ್ದು ಬಂದಿದ್ದೀರಾ. ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವರು ಅವರನ್ನ ತೆಗಿತೀರಿ, ಅವರ ಸರ್ಕಾರವನ್ನ ತೆಗಿತೀರಿ ಅಂತ ಹೇಳ್ತಿರಲ್ಲ. ನಿಮಗೆ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ.
ಜೆಡಿಎಸ್ನವರೇ 15 ಮಂದಿ ಬರೋದಕ್ಕೆ ತಯಾರಿದ್ದಾರೆ ಎಂದ ಎಂಬಿ ಪಾಟೀಲ್. ಸರ್ಕಾರ ಪತನವಾಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಕೊಟ್ಟಿರುವ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್, ಸರ್ಕಾರ ಬೀಳಿಸಬೇಕು ಅಂದ್ರೆ 60 ಶಾಸಕರು ಬೇಕು, ಜೆಡಿಎಸ್ನ 15 ಜನರೇ ಬರೋದಕ್ಕೆ ರೆಡಿ ಇದ್ದಾರೆ ಅಂತ ಪಂಚ್ ಕೊಟ್ರು. ಪುಟಾಣಿ ಶೇಂಗಾ ಅಲ್ಲ ಸರ್ಕಾರ ಅನ್ನೋದು, 60 MLAಗಳು ಬೇಕೀಗ ಒಂದು ಸರ್ಕಾರ ಕೊಡ್ಬೇಕಂದ್ರೆ. ಈಗ JDSನವರೇ 15 ಮಂದಿ, ಆ ಪಕ್ಷ ಇದಲ್ಲ ರೇವಣ್ಣ ಯಾರು ಪ್ರಜ್ವಲ್ ಕೇಸ್ ಆದ್ಮೇಲೆ ಅವ್ರು ಬರಾಕ್ತಾ ಇದ್ದಾರೆ. BJPಯಾಗ ಈಗ ನಿಮ್ಗೆ ಗೊತ್ತದ ಕೆಲವು ಮಂದಿ ಈಗಾಗಲೇ ನಮ್ಗೆ ಕೂಡ ಅದಾರ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ರಿ ಒಂದು ಟ್ರೇಲರ್ ಒಂದು 5 ಮಂದಿ ತೊಗೊಂಬರ್ರಿ ನೀವು ಮೊದಲ, ಏನ್ರಿ ಅವಾಗ ಸರ್ಕಾರ ಬರ್ತದೆ ನೋಡೋಣ. ಇದೆಲ್ಲದರ ಮಧ್ಯೆ ಮಗನ ಪರ ಅಬ್ಬರದ ಪ್ರಚಾರ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಬಂಗಾರದಂತಹ ಮಗನನ್ನ ಗೆಲ್ಸಿ ಮತ ಭಿಕ್ಷೆ ಹಾಕಿ ಅಂತ ಸೆರಗೊಡ್ಡಿದ್ರು. ನನ್ನ ಬಂಗಾರದಂತ ಮಗನನ್ನ ನಿಮ್ಮೆಲ್ಲರ ಸೇವೆಗೆ ನಾನು ದಾರ ಎಳಿತೀನಿ, ಉಡಿಯೊಟ್ಟಿ ಕೇಳ್ತೀನಿ, ಬಂಧುಗಳ ಉಡಿಯೊಟ್ಟಿ ಕೇಳ್ತೀನಿ, ಮತ ಭಿಕ್ಷೆಯನ್ನ ಹಾಕಿ. ಮೋದಿ ಕರ್ನಾಟಕದ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಎಂದ ಸಿದ್ದರಾಮಯ್ಯ. ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪರ ಅಬ್ಬರದ ಪ್ರಚಾರ ಮಾಡಿದ ಸಿದ್ದರಾಮಯ್ಯ ಮೋದಿ ವಿರುದ್ಧ ಗುಡುಗಿದ್ರು. ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಅಷ್ಟು ಮಟ್ಟಿಗೆ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಇದು ಹಸಿ ಸುಳ್ಳು. ಆ ಸರ್ವೆನಲ್ಲಿ ಇವರಿಗೆ ಬರೀ 210 ಸೀಟ್ ಮಾತ್ರ ಬಂದಿತ್ತು. 210 ಸೀಟು. ಆ 210 ಸೀಟ್ ಬಂದಿದೆ ಅಂತ ಗೊತ್ತಾದಾಗ, ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದಾಗ ತಕ್ಷಣ ಅದನ್ನ ಡಿಲೀಟ್ ಮಾಡಿಸ್ಬಿಟ್ರು. ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ಕೊಲೆಯಾದಂತ ನೇಹಾ ಹಿರೇಮಠ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ರು. ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬ್ಯೂರೋ ರಿಪೋರ್ಟ್, TV9.